ಈ ವಿಡಿಯೋದಲ್ಲಿ ನಾವು ಭಾರತದ ಇಲ್ಲಿಯವರೆಗಿನ ಪ್ರಧಾನಮಂತ್ರಿಗಳ ಸಂಕ್ಷಿಪ್ತ ಪಟ್ಟಿಯನ್ನು ನೋಡುತ್ತಾ ಹೋಗೋಣ. ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರೂರವರಿಂದ ಹಿಡಿದು ಪ್ರಸ್ತುತ ಪ್ರಧಾನಿ ನರೇಂದ್ರ ಮೋದಿಯವರವರೆಗೆ ಯಾವೆಲ್ಲ ವ್ಯಕ್ತಿಗಳು ಪ್ರಧಾನಮಂತ್ರಿ ಅಧಿಕಾರವನ್ನು ಹೊಂದಿದ್ದರು, ಯಾವ ಪಕ್ಷದಿಂದ ಅವರು ಆಯ್ಕೆಯಾಗಿದ್ದರು ಹಾಗೂ ಅವರ ಅಧಿಕಾರಾವಧಿಯನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ಸ್ವತಂತ್ರ ಭಾರತದ ಪ್ರಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರೂರವರು ಆಗಸ್ಟ್ 15, 1947ರಂದು ಇವರು ಅಧಿಕಾರವನ್ನು ಸ್ವೀಕರಿಸಿದರು. 27 ಮೇ 1964ರಂದು ಇವರ ಅಧಿಕಾರಾವಧಿ ಮುಕ್ತಾಯಗೊಂಡಿತು. 16 ವರ್ಷ 266 ದಿನಗಳು ಇವರು ಅಧಿಕಾರವನ್ನು ಹೊಂದಿದ್ದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಗೊಂಡ ಇವರು ಅತಿ ಹೆಚ್ಚು ಕಾಲ ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ಹೊಂದಿದ್ದ ವ್ಯಕ್ತಿಯಾಗಿದ್ದಾರೆ. ಎರಡನೆಯದಾಗಿ ಗುರ್ಜರಿಲಾಲ್ ನಂದಾ ಅವರು ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರೂರವರ ಮರಣದ ನಂತರ ಯಾವುದೇ ಚುನಾವಣೆಯ ಮೂಲಕ ಅಲ್ಲದೆ ಸದ್ಯದ ಮಟ್ಟಿಗಿನ ಪ್ರಧಾನಮಂತ್ರಿಗಳನ್ನಾಗಿ ಇವರನ್ನು ನೇಮಿಸಲಾಗಿತ್ತು. 27 ಮೇ 1964ರಿಂದ 9 ಜೂನ್ 1964ರವರೆಗೆ ಅಧಿಕಾರವನ್ನು ಹೊಂದಿದ್ದ ಇವರು 13 ದಿನಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದರು. ಇವರು ಸಹ ಭಾರತೀಯ ಕಾಂಗ್ರೆಸ್ ಪಕ್ಷದಿಂದಲೇ ನೇಮಕಗೊಂಡಿದ್ದರು. ಭಾರತದ ಮೂರನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 9 ಜೂನ್ 1964ರಲ್ಲಿ ಚುನಾವಣೆಯ ಮೂಲಕ ಆಯ್ಕೆಗೊಂಡ ಇವರು 11 ಜನವರಿ 1966ರವರೆಗೆ ಅಧಿಕಾರವನ್ನು ಹೊಂದಿದ್ದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೂಲಕ ಆಯ್ಕೆಗೊಂಡ ಇವರು 1 ವರ್ಷ 216 ದಿನಗಳ ಕಾಲ ಪ್ರಧಾನಮಂತ್ರಿಗಳಾಗಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಮರಣದ ಕಾರಣದಿಂದ ಗುರ್ಜರಿಲಾಲ್ ನಂದಾ ಅವರು ಮತ್ತೆ ಸದ್ಯದ ಮಟ್ಟಿಗಿನ ಪ್ರಧಾನಿಗಳಾಗಿ ಅಧಿಕಾರವನ್ನು ಹೊಂದಿದರು. ಜನವರಿ 11, 1966ರಿಂದ 24 ಜನವರಿ 1966ರವರೆಗೆ 13 ದಿನಗಳ ಕಾಲ ಕಾಂಗ್ರೆಸ್ ಪಕ್ಷದ ಮೂಲಕ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದರು. ಚುನಾವಣೆಯ ಮೂಲಕ ಭಾರತದ 5ನೇ ಪ್ರಧಾನಮಂತ್ರಿಯಾದವರು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಇವರು ಮೊದಲ ಮಹಿಳಾ ಪ್ರಧಾನಿಯಾಗಿದ್ದರು. 24 ಜನವರಿ 1966ರಿಂದ 24 ಮಾರ್ಚ್ 1977ರವರೆಗೆ ಇವರು ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ನಡೆಸಿದರು. 11 ವರ್ಷ 59 ದಿನಗಳ ಕಾಲ ಇವರು ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದರು. ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೂಲಕ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದರು. ಭಾರತದ 6ನೇ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಅವರು. ಇವರು ಆಯ್ಕೆಗೊಂಡ ಪಕ್ಷ ಜನತಾದಳ. ಇವರು ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿಗಳಾಗಿದ್ದರು. 24 ಮಾರ್ಚ್ 1977ರಿಂದ 28 ಜುಲೈ 1979ರವರೆಗೆ ಇವರು ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದರು. 2 ವರ್ಷ 126 ದಿನಗಳು ಇವರ ಅಧಿಕಾರಾವಧಿಯನ್ನು ಹೊಂದಿದ್ದರು. ಭಾರತದ 7ನೇ ಪ್ರಧಾನಮಂತ್ರಿಗಳು ಚೌಧರಿ ಚರಣ್ ಸಿಂಗ್. ಇವರು ಜನತಾ ಪಾರ್ಟಿಯ ಮೂಲಕ ಆಯ್ಕೆಗೊಂಡಿದ್ದರು. 28 ಜುಲೈ 1979ರಿಂದ 14 ಜನವರಿ 1980ರವರೆಗೆ ಇವರು ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದರು. 170 ದಿನಗಳ ಕಾಲ ಇವರು ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ಹೊಂದಿದ್ದರು. ಭಾರತದ 8ನೇ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿ ಅವರು. ಚೌಧರಿ ಚರಣ್ ಸಿಂಗ್ ಅವರ ನಂತರ ಮತ್ತೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿ ಆಯ್ಕೆಗೊಂಡರು. 14 ಜನವರಿ 1980ರಿಂದ 31 ಅಕ್ಟೋಬರ್ 1984ರವರೆಗೆ ಇವರು ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದರು. 4 ವರ್ಷ 291 ದಿನಗಳ ಕಾಲ ಇವರು ಅಧಿಕಾರಾವಧಿಯನ್ನು ಹೊಂದಿದ್ದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೂಲಕ ಇವರು ಆಯ್ಕೆಗೊಂಡಿದ್ದರು. ಭಾರತದ 9ನೇ ಪ್ರಧಾನಮಂತ್ರಿಗಳು ರಾಜೀವ್ ಗಾಂಧಿ ಅವರು. ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೂಲಕ ಆಯ್ಕೆಗೊಂಡಿದ್ದರು. 31 ಅಕ್ಟೋಬರ್ 1984ರಿಂದ 2 ಡಿಸೆಂಬರ್ 1989ರವರೆಗೆ ಇವರು ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದರು. 5 ವರ್ಷ 32 ದಿನಗಳು ಇವರ ಅಧಿಕಾರಾವಧಿಯಾಗಿತ್ತು. ಭಾರತದ 10ನೇ ಪ್ರಧಾನಮಂತ್ರಿಗಳು ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು. ಇವರು ಜನತಾದಳ ಪಕ್ಷದ ಮೂಲಕ ಆಯ್ಕೆಗೊಂಡಿದ್ದರು. 2 ಡಿಸೆಂಬರ್ 1989ರಿಂದ 10 ನವೆಂಬರ್ 1990ರವರೆಗೆ ಇವರು ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದರು. 343 ದಿನಗಳು ಇವರ ಅಧಿಕಾರಾವಧಿ. ಭಾರತದ 11ನೇ ಪ್ರಧಾನಮಂತ್ರಿಗಳು ಚಂದ್ರಶೇಖರ್ ರವರು. ಇವರು ಸಮಾಜವಾದಿ ಪಾರ್ಟಿಯ ಮೂಲಕ ಪ್ರಧಾನಮಂತ್ರಿಗಳಾಗಿ ಆಯ್ಕೆಗೊಂಡಿದ್ದರು. 10 ನವೆಂಬರ್ 1990ರಿಂದ
21 ಜೂನ್ 1991ರವರೆಗೆ ಇವರು ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದರು. 233 ದಿನಗಳು ಇವರ ಅಧಿಕಾರಾವಧಿ. ಭಾರತದ 12ನೇ ಪ್ರಧಾನಮಂತ್ರಿಗಳು PV ನರಸಿಂಹರಾವ್. ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೂಲಕ ಪ್ರಧಾನಮಂತ್ರಿಗಳಾಗಿ ಆಯ್ಕೆಗೊಂಡಿದ್ದರು. 21 ಜೂನ್ 1991ರಿಂದ 16 ಮೇ 1996ರವರೆಗೆ ಇವರು ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದರು. 4 ವರ್ಷ 330 ದಿನಗಳು ಇವರ ಅಧಿಕಾರಾವಧಿಯಾಗಿತ್ತು. ಭಾರತದ 13ನೇ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವರು ಭಾರತೀಯ ಜನತಾ ಪಾರ್ಟಿಯಿಂದ ಪ್ರಧಾನಮಂತ್ರಿಗಳಾಗಿ ಆಯ್ಕೆಗೊಂಡಿದ್ದರು. 16 ಮೇ 1996ರಿಂದ 1 ಜೂನ್ 1996ರವರೆಗೆ ಇವರು ಭಾರತದ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದರು. ಇವರು 16 ದಿನಗಳ ಮಟ್ಟಿಗೆ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದರು. ಭಾರತದ 14ನೇ ಪ್ರಧಾನಮಂತ್ರಿಗಳು HD ದೇವೇಗೌಡ ಅವರು. ಇವರು ಕರ್ನಾಟಕದಿಂದ ಆಯ್ಕೆಗೊಂಡ ಮೊದಲ ಪ್ರಧಾನಮಂತ್ರಿಗಳಾಗಿದ್ದಾರೆ. ಇವರು ಜನತಾದಳ ಪಕ್ಷದಿಂದ ಆಯ್ಕೆಗೊಂಡಿದ್ದರು. 1 ಜೂನ್ 1996ರಿಂದ 21 ಏಪ್ರಿಲ್ 1997ರವರೆಗೆ ಇವರು ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ನಡೆಸಿದ್ದರು. 324 ದಿನಗಳು ಇವರ ಅಧಿಕಾರಾವಧಿ. ಭಾರತದ 15ನೇ ಪ್ರಧಾನಮಂತ್ರಿಗಳು ಇಂದಿರಾ ಕುಮಾರ್ ಗುಜರಾತ್ ರವರು. ಇವರು ಜನತಾದಳ ಪಕ್ಷದಿಂದ ಆಯ್ಕೆಗೊಂಡಿದ್ದರು. 21 ಏಪ್ರಿಲ್ 1997ರಿಂದ 19 ಮಾರ್ಚ್ 1998ರವರೆಗೆ ಇವರು ಭಾರತದ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದರು. 332 ದಿನಗಳು ಇವರ ಅಧಿಕಾರಾವಧಿಯಾಗಿದೆ. ಭಾರತದ 16ನೇ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೆ ಚುನಾವಣೆಗೆ ನಿಲ್ಲುವ ಮೂಲಕ 1998 ಮಾರ್ಚ್ 19ರಂದು ಪ್ರಧಾನಮಂತ್ರಿಗಳಾಗಿ ಆಯ್ಕೆಗೊಂಡರು. ಇವರು 22 ಮೇ 2004ರವರೆಗೆ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದರು. ಭಾರತೀಯ ಜನತಾ ಪಕ್ಷ ಪಾರ್ಟಿಯಿಂದ ಆಯ್ಕೆಗೊಂಡ ಇವರು 6 ವರ್ಷ 64 ದಿನಗಳ ಕಾಲ ಅಧಿಕಾರವನ್ನು ಹೊಂದಿದ್ದರು. ಭಾರತದ 17ನೇ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ರವರು. ಇವರು ಭಾರತೀಯ ಕಾಂಗ್ರೆಸ್ ಪಕ್ಷದ ಮೂಲಕ ಆಯ್ಕೆಗೊಂಡಿದ್ದರು. 22 ಮೇ 2004ರಿಂದ 26 ಮೇ 2014ರವರೆಗೆ ಇವರು ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದರು. 10 ವರ್ಷ 4 ದಿನಗಳು ಇವರ ಅಧಿಕಾರಾವಧಿಯಾಗಿದೆ. 18ನೇ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಪ್ರಸ್ತುತ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿರುತ್ತಾರೆ. ಭಾರತೀಯ ಜನತಾ ಪಕ್ಷದ ಮೂಲಕ ಇವರು ಆಯ್ಕೆಗೊಂಡು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 26 ಮೇ 2018ರಂದು ಇವರ ಅಧಿಕಾರಾವಧಿ ಆರಂಭವಾಗಿದೆ ಮತ್ತು ಪ್ರಸ್ತುತ ಇವರು ನಮ್ಮ ದೇಶದ ಪ್ರಧಾನಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದಿಷ್ಟು ಭಾರತದ ಪ್ರಧಾನಮಂತ್ರಿಗಳ ಪಟ್ಟಿ. ಇಂತಹ ಅನೇಕ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.